ಸರ್, ಈಗ ಹಳೆ ಮೈಸೂರು ಭಾಗದ ಮೈಸೂರು, ತುಮಕೂರು ಮತ್ತೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಒಕ್ಕಲಿಗೇತರ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟಿದ್ದೀರಾ. ಹೀಗಾಗಿ ಜೆಡಿಎಸ್ ನಿಂದ ತನ್ನ ಸಾಂಪ್ರದಾಯಿಕ ಮತಗಳು ಶಿಫ್ಟ್ ಆಗ್ತವ ಬಿಜೆಪಿಗೆ ಅಂತ ಒಂದು ವಿಶ್ವಾಸ ಇದೆ ತನಗೆ. ನೋಡ್ರಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಜಾತಿ ಜನಾಂಗಕ್ಕೂ ಅವಕಾಶ ಕೊಡಬೇಕು ಅಂತ, ಆದ್ಯತೆ ಕೊಡಬೇಕು ಅಂತ ಇರುತ್ತೆ. ಕೆಲವು ಸಂದರ್ಭದಲ್ಲಿ ಲೆಕ್ಕಾಚಾರಗಳು ಇನ್ನೊಂದು ಮತ್ತೊಂದು ಆಗಿ ಎಲ್ಲ ರೀತಿಯಾದಂಥ ಸೋಷಿಯಲ್ ಇಂಜಿನಿಯರಿಂಗ್ ಆಗಲೇಬೇಕಾಗತ್ತೆ ಎಲ್ಲ ಜಾತಿ ಜನಾಂಗಗಳಿಗೆ. ಮತ್ತು ಕೆಲವು ನಾಯಕರುಗಳು ಇನ್ನಿತರ ಸೋತು ಗೆದ್ದು ಈ ರೀತಿ ಚುನಾವಣೆ ನೋಡಿ ನಮ್ಮ ಅಸೆಂಬ್ಲಿ ಎಲೆಕ್ಷನ್ ಈ ರೀತಿ ಆಗಿರಲ್ಲ. ಎಲ್ಲ ಒಂದು ಕಡೆ ಬೇರೆ ಬೇರೆ ಕಾರಣದಲ್ಲಿ ಬೇರೆ ಬೇರೆ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವಂಥದ್ದು, ಬೇರೆ ಬೇರೆ ವ್ಯತ್ಯಾಸಗಳು, ಕೆಲವು ಸೂಟಬಿಲಿಟಿ ಬರಲ್ಲ, ಎಲ್ಲೊಂದು ಕಡೆ ಅಲ್ಲಿ ಪ್ರತಿ ವಿರೋಧಗಳು, ಇವೆಲ್ಲ ಬೇರೆ ಬೇರೆ ಒಂದೊಂದು ಅವನ್ನೆಲ್ಲ ನಾನು ಸವಿಸ್ತಾರವಾಗಿ ಹೇಳೋಕ್ಕಾಗಲ್ಲ. ಆದರೆ ಬಟ್ ಈ ರೀತಿ ಇದೇ ಜನಾಂಗಕ್ಕೆ ಹೀಗೆ ಆಗಬೇಕು ಅನ್ನೋಂಥದ್ದು ಆದ್ಯತೆ ಖಂಡಿತ ಒಕ್ಕಲಿಗ ಜನಾಂಗಕ್ಕೆ ಆದ್ಯತೆ ಕೊಡುವಂಥ ಕೆಲಸಗಳು ಭಾರತೀಯ ಜನತಾ ಪಾರ್ಟಿನಲ್ಲಿ ಆಗಿದೆ, ಆಗ್ತಾನೆ ಇದೆ. ಮತ್ತು JDS ಜೊತೆನೂ ಒಪ್ಪಂದ ಮಾಡ್ಕೊಂಡಿರೋದು, ಮೈತ್ರಿ ಪಕ್ಷ ಮಾಡ್ಕೊಂಡಿರೋದು, ಇವೆಲ್ಲವೂ ನೋಡಿದಾಗ ಎಲ್ಲ ಒಂದು ಕಡೆ ಒಳ್ಳೆ ಮಾನ್ಯತೆ ಕೊಡುವಂಥದ್ದು, ಪರಸ್ಪರ ಗೌರವ ಕೊಡುವಂಥದ್ದು, ಎಲ್ಲ ಜಾತಿ ಜನಾಂಗಕ್ಕೂ ಕೊಡುವಂಥದ್ದಾಗುತ್ತೆ. ಇಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ, ಮತ್ತೊಮ್ಮೆ ನರೇಂದ್ರ ಮೋದಿ ಅನ್ನುವಂಥದ್ದು ಬಹಳ ಮುಖ್ಯ ವಿಚಾರವಾಗಿದೆ. ಜಾತಿ ಮೀರಿದಂಥ ಒಂದು ಚುನಾವಣೆ ಆಗಿರಬೇಕು, ಭಾಷೆ ಮೀರಿದಂಥದ್ದು, ಧರ್ಮ ಮೀರಿದಂಥ ಚುನಾವಣೆ ಆಗಬೇಕು. ಮತ್ತೊಮ್ಮೆ ನರೇಂದ್ರ ಮೋದಿಯವರ ದೇಶದ ಹಿತದ ದೃಷ್ಟಿಯಿಂದ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳು ಆಗಬೇಕು ಅನ್ನೋಂಥ ಪ್ರತಿಯೊಬ್ಬ ಭಾರತೀಯ ಕಾಂಗ್ರೆಸ್ನವರು ಇರೋ ಅಲ್ಲಿ ನಾಯಕರನ್ನೇ ಯಾವ ರೀತಿ ನಡೆಸ್ಕೋತಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಪಾಪ ಕಾಂಗ್ರೆಸ್ನಲ್ಲಿ ಯಾವ ರೀತಿ ರಾಜಕೀಯ ನಡೀತೆ ಅಂತ ಎಲ್ಲ ಜನಕ್ಕೂ ಗೊತ್ತಿದೆ. ಸೊ ಕಾಂಗ್ರೆಸ್ ಅಂದರೆ ಏನು ಪಕ್ಷ, ಕಾಂಗ್ರೆಸ್ ಅಂದರೆ ಯಾವ ರೀತಿ ನಡವಳಿಕೆ ಇದೆ ಅನ್ನೋಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರೋದು. ಕಾಂಗ್ರೆಸ್ ಅಂದರೆ ಆಡಳಿತ ಇಲ್ಲ, ಕೆಟ್ಟ ಆಡಳಿತ, ಭ್ರಷ್ಟಾಚಾರ, ತುಷ್ಟೀಕರಣ, ಇವೆವು ಕಾಂಗ್ರೆಸ್ನಿಂದ ಏನು ಇವತ್ತು ನೋಡಿ ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲೇ ಜನ ಚೀತು ಅಂತಿರ. ಇದೊಂದು ಪಕ್ಷನ, ಇದೊಂದು ಸರ್ಕಾರನ, ಈ ರೀತಿ ಆಡಳಿತವನ್ನು ಕೊಡುವಂಥ ನಮ್ಮ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಬಹುಮತ ಕೊಟ್ಟು ಈ ಸರ್ಕಾರದಿಂದ ಏನು ಬಯಸ್ತೀರ ಅನ್ನೋವಂಥದ್ದಾಗಿದೆ. ಹಾಗಾಗಿ ಈ ಚುನಾವಣೆ ಬಿಡಿ ರಾಜ್ಯ ಮಟ್ಟದ ಚುನಾವಣೆನೂ ಅಲ್ಲ, ಇದು ಕೇಂದ್ರದ ಚುನಾವಣೆ. ಕೇಂದ್ರದಲ್ಲಿ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವ್ರನ್ನ ಅಧಿಕಾರಕ್ಕೆ ತರಬೇಕು ಅನ್ನುವಂಥದ್ದು ಜನರ ಇಚ್ಛೆ. ಹಾಗಾಗಿ ರಾಜ್ಯದಲ್ಲಿ ಈಗ ಇವ್ರ ಸಬ್ಜೆಕ್ಟು, ಸಿದ್ದರಾಮಯ್ಯ ಸಬ್ಜೆಕ್ಟು, ಇನ್ನೊಂದು ಮತ್ತೊಂದು ಸ್ಥಳೀಯ ವಿಚಾರ ಎಲ್ಲ, ಒಟ್ಟಿನಲ್ಲಿ ರಾಷ್ಟ್ರದ ವಿಚಾರ, ರಾಷ್ಟ್ರ ವಿಚಾರನ ಆಧಾರಿತವಾಗಿ ಚುನಾವಣೆ ನಡೆಯುವಂಥದ್ದಾಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.